ಕಷ್ಟಗಳನ್ನ ಹೇಗೆ ಎದುರಿಸಿ ನಿಲ್ಲೋದು. ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ, ತುಂಬಾ ಸೋಲುಗಳು ಬರ್ತವೆ. ಸೊ ಅದಕ್ಕೆಲ್ಲ ಸೊಲ್ಯೂಷನ್ ಏನು, ಹೇಗೆ ಅವುಗಳನ್ನ ಎದುರಿಸಿ ನಿಂತು ಜೀವನದಲ್ಲಿ ಮುಂದೆ ಸಾಗೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲರೂ, ದಯವಿಟ್ಟು ಸ್ಕಿಪ್ ಮಾಡಬೇಡಿ ಆ್ಯಂಡ್ ಅರ್ಧಕ್ಕೆ ಹೋಗಬೇಡಿ. ತುಂಬ ಒಳ್ಳೊಳ್ಳೆ ವಿಷಯಗಳಿರುತ್ತೆ. ಸೊ ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ತಿಳಿಸ್ಕೊಡಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೀವನದಲ್ಲಿ ಎಷ್ಟೊಂದು ಸಲ ಏನೋ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ಓಕೆನಾ. ತುಂಬ ಕಷ್ಟಪಟ್ಟು ಒಂದು ಅರ್ಧದವರೆಗೂ ಬಿಲ್ಡ್ ಮಾಡಿರ್ತೀವಿ. ಆಮೇಲೆ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಸಂಗತಿಯಿಂದ ಅದು ಎಲ್ಲ ಹಾಳಾಗ್ಬಿಡುತ್ತೆ. ಮತ್ತೆ ನಾವು ಪಾತಾಳಕ್ಕೆ ಬಂದು ಬೀಳ್ತೀವಿ, ಹೌದಾ. ಪಾತಾಳಕ್ಕೆ ಬಂದು ಬಿದ್ದಿದ್ದಲ್ದಲೆ ಮತ್ತೆ ಅದನ್ನ ಮೊದಲಿಂದ ನಾವು ಮಾಡಬೇಕಾಗುತ್ತೆ, ರೈಟ್. ಸೊ ಅವಾಗ ತುಂಬ ಕೊರಗ್ತೀವಿ, ಅಯ್ಯೋ ಏನಿದು ಹಿಂಗಾಯ್ತಲ್ಲ, ಯಾಕೆ ಹೀಗೆ ಆಗ್ತಾ ಇದೆ, ಅಷ್ಟೊಂದೆಲ್ಲ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಇದನ್ನು ಮಾಡಿದೆ, ಬಟ್ ಇವಾಗ ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ನೋವು ಪಡ್ತೀವಿ, ಹೌದಾ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವುದೋ ಒಂದು ಮನೆನೋ ಅಥವಾ ಶಾಪು ಬಿಲ್ಡಿಂಗು ಏನೋ ಕಟ್ಟಿಸ್ತಿರ್ತೀರ, ಇನ್ನೇನು ಮುಗಿಯಕ್ಕೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಏನೋ ಆಗಿ ಅದು ಬಿದ್ದೋಗೋದು, ಇನ್ನೇನೋ ಆಗೋದು ಆಗುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ಏನೋ ಸ್ಟುಡಿಯೋ ಓಪನ್ ಮಾಡ್ತೀರಾ, ಕ್ಯಾಮ್ರಾ ಎಲ್ಲ ಒಳ್ಳೊಳ್ಳೆ ಕಾಸ್ಟ್ಲಿ ತೊಗೊಂಡಿರ್ತೀರ, ಇದಕ್ಕಿದ್ದಂಗೆ ಏನೋ ಆಗಿ ಬೆಂಕಿ ಬಿದ್ದು ಸುಟ್ಟೋಗೋದು, ಇನ್ನೇನೋ ಆಗುತ್ತೆ, ಹೌದಾ. ಸೊ ನೀವು ಅವಾಗ ಮತ್ತೆ ಮೊದಲಿಂದ ಅದನ್ನು ಬಿಲ್ಡ್ ಮಾಡಬೇಕಾಗುತ್ತೆ, ಶಾಪ್ನ ಕಟ್ಟಬೇಕಾಗುತ್ತೆ, ಕ್ಯಾಮ್ರಾಗಳನ್ನ ತೊಗೋಬೇಕಾಗುತ್ತೆ. ನಿಮ್ಮಲ್ಲಿ ಒಂದು ಚೂರೂ ಸಹ ಧೈರ್ಯ ಇರೋದಿಲ್ಲ, ಸಾಕಪ್ಪ ಲೈಫು ಅನ್ನೋ ರೀತಿ ಅನ್ನಿಸ್ಬಿಟ್ಟಿರುತ್ತೆ. ಇದೇ ಅಂತ ಅಲ್ಲ, ಜೀವನದಲ್ಲಿ ಹಲವಾರು ಬೇರೆ ವಿಷಯಗಳಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ಇದ್ದಕ್ಕಿದ್ದಂಗೆ ಲಾಸ್ ಆಗುತ್ತೆ, ತುಂಬ ಹೈ ಲೆವೆಲಲ್ಲಿ ಇರ್ತೀರ, ಇದ್ದಕ್ಕಿದ್ದಂಗೆ ಬಿದ್ದೋಗ್ಬಿಡ್ತೀರ ಪಾತಾಳಕ್ಕೆ. ಆ್ಯಂಡ್ ಸಂಬಂಧಗಳಲ್ಲೇ ಆಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ, ಇದ್ದಕ್ಕಿದ್ದಂಗೆ ಹಾಳಾಗೋಗುತ್ತೆ, ಯಾರು ಮಾತಾಡ್ಸಲ್ಲ, ಒಂದು ಮೂಲೆ ಗುಂಪಾಗ್ಬಿಡ್ತೀರ. ಯಾವುದೇ ತರಹದ ಕಷ್ಟಗಳಿಗಿದು ಅನ್ವಯ ಆಗುತ್ತೆ, ಓಕೆ. ಸೊ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ನೀವು, ಓಕೆ. ನಿಮಗೂ ಈ ಥರ ಕಷ್ಟಗಳು ಯಾವುದಾದ್ರೂ ಅನುಭವ ಆಗಿದೆಯಾ, ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆ. ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಗೆ ಏನು ಕಷ್ಟ ಇದೆ, ಈ ಥರ ಯಾವತ್ತಾದರೂ ಆಗಿದೆಯಾ, ಅದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಓಕೆ. ಸೊ ಈ ಥರ ಸನ್ನಿವೇಶಗಳಲ್ಲಿ ತುಂಬ ಜನ ಕೊರಗ್ತಾರೆ ಆ್ಯಂಡ್ ಅದರಲ್ಲಿ ಇನ್ನೂ ಎಷ್ಟೋ ಜನ ತಮ್ಮ ಜೀವನೇ ತ್ಯಾಗ ಮಾಡಿಬಿಡ್ತಾರೆ, ಹೌದು ತಾನೇ. ಬಟ್ ಈ ಥರ ಎಷ್ಟೋ ಸಾಧಕರು ಇದ್ದಾರೆ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿ ಮೊದಲಿಂದ ಮತ್ತೆ ಎಲ್ಲನೂ ಬಿಲ್ಡ್ ಮಾಡಬೇಕಾಗಿ ಬಂದಿದ್ದೆ. ಅವರು ಕೂಡ ಪಾತಾಳಕ್ಕೆ ಬಿದ್ದೋಗಿದ್ದಾರೆ, ಬೂದಿ ಆಗೋಗಿದ್ದಾರೆ ಸಂಪೂರ್ಣವಾಗಿ. ಬಟ್ ಸ್ಟಿಲ್ ಅವರು ಮತ್ತೆ ಮೇಲಕ್ಕೆ ಬಂದು ಅದನ್ನು ಸಾಧಿಸಿದ್ದಾರೆ. ಅದರಿಂದನೇ ಅವರು ಸಾಧಕರಾಗಿರೋದಕ್ಕೆ ಪಾಸಿಬಲ್ ಆಗಿರೋದು, ಹೌದಾ. ಸೊ ನಿಮ್ಮ ಲೈಫಲ್ಲಿ ಯಾವುದೇ ತರಹದ ಆ ಥರ ಕಷ್ಟಗಳು ಬಂದಾಗ ಬೂದಿಯಿಂದ ಅಂದರೆ ಪಾತಾಳದಿಂದ ಎದ್ದು ಮತ್ತೆ ತೀರಾ ಮೇಲಕ್ಕೆ ನೀವು ಹೋಗಬೇಕು, ಅಷ್ಟೇ ಎತ್ತರಕ್ಕೆ ಬೆಳಿಬೇಕು, ಆ ಥರ ನೀವು ಆಗಬೇಕು. ಅಂದರೆ ಈ ಫೀನಿಕ್ಸ್ ಅಕ್ಕಿ ಗೊತ್ತಲ್ಲ, ಸೊ ಇನ್ನೇನು ಆಗೋಯ್ತು ಬೂದಿಯಿಂದ ಮುಚ್ಚಿದ್ವಿ ಅಂತ ಅಂದರೂ ಕೂಡ ಬೂದಿಯಿಂದ ಎದ್ದು ತುಂಬ ಮೇಲಕ್ಕೆ ಹಾರುತ್ತೆ. ಸೊ ನೀವು ಆ ಥರ ಆಗಬೇಕು, ರೈಟ್. ಆ ಮನಸ್ಥಿತಿನ ನೀವು ಬೆಳೆಸ್ಕೋಬೇಕು. ನೀವು ಅನ್ಕೋಬೋದು ಅವರೆಲ್ಲ ದೊಡ್ಡ ದೊಡ್ಡ ಸಾಧಕರು, ಅಯ್ಯೋ ನಮ್ಮ ಜೀವನದಲ್ಲಿ ಅದೆಲ್ಲ ಸಾಧ್ಯನಾ, ಅಷ್ಟೊಂದು ಶಕ್ತಿ ನಮಗಿರುತ್ತಾ ಮತ್ತೆ ಅನ್ಕೋಬೋದು. ಯಾಕಿರೋದಿಲ್ಲ ಅಲ್ವಾ. ಸೊ ಅವ್ರುಗಳಂತಹ ಸಾಧಕರ ಕಥೆಗಳನ್ನ ಓದಿ ಅವ್ರ ಬಗ್ಗೆ ತಿಳ್ಕೊಳ್ಳಿ, ನಿಮಗೆ ಸ್ಫೂರ್ತಿ ಸಿಗುತ್ತೆ, ಗೊತ್ತಾಗ್ತಿದೆಯಾ. ಸೊ ಲೈಫಲ್ಲಿ ಬರೀ ಸಕ್ಸಸ್ಸೇ ಸಿಕ್ಕಿರೋರು ಯಾರಿದ್ದಾರೆ ಹೇಳಿ ನನಗೆ. ನಿಮಗೆ ಯಾರಾದರೂ ಅಂಥವ್ರು ಗೊತ್ತಾ, ನನಗೆ ಕಮೆಂಟ್ ಮಾಡಿ ಹೇಳಿ. ನೀವು ನನಗೆ ಕಮೆಂಟಲ್ಲಿ ಹೇಳಿ, ಲೈಫಲ್ಲಿ ಯಾರಾದರೂ ಸಕ್ಸಸ್ಸೇ ಬರೀ ಲೈಫ್ ಲಾಂಗ್ ಕಂಡಿರೋರು ಇದ್ದಾರ, ಅವ್ರ ಲೈಫಲ್ಲಿ ಬರೀ ಸಕ್ಸಸ್ಸೇ ಇದೆ, ಯಾವ ಫೇಲ್ಯೂರ್ ಇಲ್ಲ, ನೋವಿಲ್ಲ, ಸಂಕಟ ಇಲ್ಲ, ಅಂಥವ್ರು ಯಾರಾದರೂ ಇದ್ದಾರಾ ಈ ಜಗತ್ತಲ್ಲಿ? ಎಸ್ ಆರ್ ನೋ ಕಮೆಂಟ್ ಮಾಡಿ. ಎಸ್ ಅಂದರೆ ಇದ್ದಾರೆ ಅಂತ, ನೋ ಅಂದರೆ ಇಲ್ಲ ಅಂತ. ಎಸ್ ಅಂತ ಯಾರಾದರೂ ಕಮೆಂಟ್ ಮಾಡಿದ್ರೆ ನನಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು. ನೀವು ಯಾರಿದ್ದಾರೆ, ಯಾಕಿದ್ದಾರೆ, ನಿಮಗೆ ಹೇಗೆ ಗೊತ್ತು ಕಂಪ್ಲೀಟಾಗಿ, ನೀವು ಅವ್ರನ್ನ ಹತ್ರದಿಂದ ನೋಡಿದ್ದೀರಾ? ಸೊ ಇದೆಲ್ಲ ಎಕ್ಸ್ಪ್ಲನೇಷನ್ ಕೊಡಿ ನೀವು ಕಮೆಂಟಲ್ಲಿ, ಓಕೆ. ಇವತ್ತು ಲೈಫಲ್ಲಿ ಎಷ್ಟೊಂದು ಜನ ಯಾವುದಾದೋ ಲೆವೆಲಲ್ಲಿ ಇದ್ದಾರೆ, ಒಳ್ಳೊಳ್ಳೆ ಜೀವನಗಳನ್ನ ನಡೆಸ್ತಿದ್ದಾರೆ. ಬಟ್ ನಮಗಳಿಗೆ ಕಾಣ್ತಿರೋದೇನು, ಅವ್ರು ನಡೆಸ್ತಿರೋಂಥ ಒಳ್ಳೆ ಜೀವನ, ರಿಚ್ನೆಸ್ಸು, ಒಳ್ಳೊಳ್ಳೆ ಕಾರು, ಬಟ್ಟೆ ಇದೇ ಕಾಣ್ತಿದೆ. ಸೊ ಏನಕ್ಕೆ ಅವ್ರು ಅಚೀವ್ ಮಾಡಿ ಒಂದು ಲೆವೆಲಿಗೆ ಬಂದಿದ್ದಾರೆ. ಅದೇನೆ ಅವರು ಕಷ್ಟದಲ್ಲಿದ್ದಾಗ ಆ ಲೆವೆಲಿಗೆ ಬರೋದಕ್ಕೆ ಮುಂಚೆ ಎಷ್ಟು ಕಷ್ಟಪಟ್ಟರು, ಎಷ್ಟು ಸತಿ ಸೋತರು, ಎಷ್ಟು ಸತಿ ಜೀವನನ ಬೇಡ ಅನಿಸಿದ್ರು ಕೂಡ ಮತ್ತೆ ಅವ್ರು ಎದ್ದು ನಿಂತು ಆ ಸಾಧನೆನ ಮಾಡಿದ್ರು. ಇದೆಲ್ಲ ನಿಮಗೆ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ ಅಲ್ವಾ, ಯಾರಿಗೂ ಗೊತ್ತಿರೋದು ಇಲ್ಲ. ಯಾಕಂದರೆ ಎಲ್ರಿಗೂ ಗೆಲುವು ಮಾತ್ರನೇ ಕಾಣೋದು, ಸೋಲ್ ಯಾರಿಗೂ ಕಾಣೋದೇ ಇಲ್ಲ. ಅದು ಅವರ ಓನ್ ಸ್ಟ್ರಗಲ್ ಆಗಿರುತ್ತೆ. ಸಕ್ಸಸ್ ಮಾತ್ರ ಎಲ್ರಿಗೂ ಕಾಣೋದು.
ನೀವಿವತ್ತು ತುಂಬಾ ಪ್ರಾಬ್ಲಮಲ್ಲಿ ಸಿಗಾಕೊಂಡಿರ್ಬೋದು. ಒಬ್ಬೊಬ್ರು ಹಸ್ಬೆಂಡ್ಗಳ ಜೊತೆ ಒದ್ದಾಡ್ತಿರ್ಬೋದು, ಇನ್ನೊಬ್ಬೊಬ್ರು ವೈಫ್ಗಳಿಂದ ಪ್ರಾಬ್ಲಮ್ ಅನುಭವಿಸ್ತಿರ್ಬೋದು, ಇನ್ನ ಕೆಲವೊಬ್ರು ಸಾಲದಲ್ಲಿ ಮುಳುಗೋಗಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಿರ್ಬೋದು, ಇನ್ಯಾರೋ ಯಾವುದೋ ಒಂದು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಗಳಿಂದ ಕೊರಗ್ತಿರ್ಬೋದು, ಅಂಡ್ ಇನ್ಯಾರೋ ಒಬ್ರು ಏನೋ ಸಾಧನೆ ಮಾಡಕ್ಕೂ ಕೂಡ ಹೊರಟಿರ್ಬೋದು, ಅಥವಾ ಯಾವುದೋ ಒಂದು ಚಿಕ್ಕ ಶಾಪ್ ಓಪನ್ ಮಾಡಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡು ಇರ್ಬೋದು ಇನ್ನ ಕೆಲವೊಬ್ರು. ಹೌದಾ? ಸೊ ಆ ಥರ ಯಾರ್ಯಾರು ಅನ್ಕೊಂಡಿದ್ದೀರಾ, ಒಂದಂತ ಮಾತನ್ನ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ, ಒಂದು ಸತ್ಯವಾದ ಮಾತನ್ನ. ಒಂದು ಹಂತದವರೆಗೂ ಪ್ರತಿಯೊಂದೇ ಆಯಿತು ಚೆನ್ನಾಗಿ ನಡೀಬೋದು ಅಂಡ್ ನಡೆಯುತ್ತೆ ಕೂಡ. ಆದರೆ ಒಂದು ದಿನ ಆ ಥರ ಎಲ್ಲರ ಲೈಫಲ್ಲೂ ಬಂದಿರುತ್ತೆ, ಏನೋ ಮಾಡಕ್ಕೆ ಹೊರಟಿರ್ತೀರ, ಅದೆಲ್ಲ ಕೈ ಕೊಟ್ಟು ನೀವು ತೀರಾ ಮುಳುಗೋಗ್ಬಿಟ್ಟಿರ್ತೀರ, ಲೈಫಲ್ಲಿ ಪಾತಾಳಕ್ಕೆ ಬಿದ್ದೋಗ್ಬಿಟ್ಟಿರ್ತೀರ, ಬೂದಿ ಮುಚ್ಚಿದವ್ರ ಥರ ಆಗ್ಬಿಟ್ಟಿರ್ತೀರ. ಏನೋ ಮಾಡಬೇಕು ಅಂತ ಹೋಗಿದ್ದವರು ಇವತ್ತು ಆ ಸ್ಥಿತಿಗೆ ಬಂದಿರ್ತೀರ. ಮೇ ಬಿ ಅದಕ್ಕೆ ಹಲವಾರು ರೀಸನ್ ಇರ್ಬೋದು, ಇಂಥದ್ದೇ ರೀಸನ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಹೌದಾ? ಆ್ಯಂಡ್ ಆ ಸಮಯದಲ್ಲಿ ಫಿಸಿಕಲಿ, ಮೆಂಟಲಿ ಎಲ್ಲ ಥರದಲ್ಲೂ ನೀವು ಕುಸ್ತೋಗಿರ್ತೀರ, ಅಂದರೆ ಅಷ್ಟು ನಿರಾಶರಾಗ್ಬಿಟ್ಟಿರ್ತೀರ. ಹೌದು ತಾನೆ? ಆ್ಯಂಡ್ ಅಂಥ ಸಮಯದಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಯಾರಿಗೂ ಆನ್ಸರ್ ಮಾಡಬೇಕಾಗಿಲ್ಲ ನಿಮ್ಮ ಲೈಫ್ ಯಾಕೆ ಹೀಗಾಯಿತು ಅಂತ, ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ, ಆ್ಯಂಡ್ ಯಾರಿಗೂ ಪ್ರೂಫ್ ಕೊಡಬೇಕಾಗಿಲ್ಲ ಇಷ್ಟೆಲ್ಲ ನಾನು ಮಾಡಿದ್ದೆ ಹೀಗಾಯಿತು ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದ್ಯಾ? ಯಾಕಂದರೆ ಜನಗಳ ಕೆಲಸ ಇಷ್ಟೇ, ನಾವುಗಳು ಬಿದ್ದಾಗ ನಗ್ತಾರೆ, ಅದೇ ಏನಾದರೂ ಸಾಧನೆ ಮಾಡಿದಾಗ ಓ ಬೇಷ್ ಅಂತ ಅಂತಾರೆ. ಹೌದು ತಾನೆ? ಹೊಗಳ್ತಾರೆ ಅಲ್ವಾ, ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರ ಕೆಲಸ ಅಷ್ಟೇ. ನಿಮ್ಗೆ ಯಾವುದೇ ಕಷ್ಟದಲ್ಲೂ ಆಗಲ್ಲ, ಅಥವಾ ನೀವೇನಾದರೂ ಸಾಧಿಸ್ಬೇಕಾದ್ರೆ ನೆಕ್ಸ್ಟು ನಿಮಗೆ ಜೊತೆಯಾಗಿ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಕೂಡ ಯಾರೂ ಬರೋದಿಲ್ಲ. ಅವ್ರ ಕೆಲಸ ಬರೀ ಮಾತಾಡೋದಷ್ಟೇ, ನಗೋದು ಇಲ್ಲ ಹೊಗಳೋದು ಇಲ್ಲ ಹೊಟ್ಟೆವರಿ ಪಡೋದು. ಹೌದು ತಾನೆ? ಎಷ್ಟೊಂದು ಜನಕ್ಕೆ ತಾವು ಸೋತ್ವಲ್ಲ ಅಂತ ಅನ್ನೋದಕ್ಕಿಂತ ಅವ್ರಿಗೇನಂದರೆ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಏನು ಮಾಡಿಬಿಡ್ತಾರೆ, ಯಾವ ಥರ ಥಿಂಕ್ ಮಾಡಿಬಿಡ್ತಾರೆ ಅನ್ನೋದೇ ಭಯ. ಈ ಥರ ಭಯದಿಂದನೇ ತುಂಬ ಜನ ಜೀವನ ತಕ್ಕೊಬಿಟ್ಟಿದ್ದಾರೆ, ಜೀವನೇ ಕಳ್ಕೊಬಿಟ್ಟಿದ್ದಾರೆ. ನಿಜ ತಾನೇ ನಾನು ಹೇಳ್ತಿರೋದು? ಮೊದಲು ಜನ ಏನು ಅನ್ಕೋತಾರೆ ಅನ್ನೋದನ್ನ ಬಿಟ್ಟು ಹಾಕಿ. ಏನು ಹೇಳಿ? ಜನ ಏನು ಅನ್ಕೋತಾರೆ ಅನ್ನೋದನ್ನ ನೀವು ಕಂಪ್ಲೀಟಾಗಿ ಮರ್ತು ಬಿಡಬೇಕು, ಬಿಟ್ಟಾಕ್ಬಿಡ್ಬೇಕು. ಯಾರು ಏನು ಅನ್ಕೊಂಡು ಅದು ನಿಮಗೆ ಏನೂ ಆಗಬೇಕಾಗಿಲ್ಲ. ಗೊತ್ತಾಗ್ತಿದೆಯಾ? ಯಾಕಂದರೆ ನೀವು ಬೀಳಲಿ ಏಳಲಿ ಜಸ್ಟ್ ದೂರದಿಂದ ನೋಡಿ ಅವರು ಸುಮ್ಮನೆ ಆಗೋದಷ್ಟೇ ಅವ್ರ ಕೆಲಸ. ಸೊ ಅಂಥವ್ರಿಗೋಸ್ಕರ ನೀವ್ಯಾಕೆ ನಿಮ್ಮ ಜೀವನ ತಕ್ಕೋಬೇಕು? ನೀವ್ಯಾಕೆ ಯೋಚನೆ ಮಾಡಬೇಕು? ಮತ್ತೆ ಎದ್ದು ನಿಲ್ಬೋದಲ್ವಾ? ಒಂದು ಸಿಂಪಲ್ ಆಗಿ ಒಂದು ಕತೆ ಕೇಳಿದ್ದೆ ನಾನು, ಸೊ ಅದನ್ನು ನಿಮ್ಗೆ ಈಗ ಹೇಳ್ತೀನಿ. ಸೊ ಒಂದು ಹುಡುಗಿ ಇರ್ತಾಳೆ, ಅವಳಿಗೆ ಅವ್ರ ಗಂಡ ಮೋಸ ಮಾಡಿ ಬಿಟ್ಟೋಗ್ಬಿಟ್ಟಿರ್ತಾನೆ. ಬಟ್ ಹೆಂಗೋ ಸಣ್ಣ ಪುಟ್ಟ ಶೀಟ್ ಥರ ಹಾಕೊಂಡೆಲ್ಲ ಒಂದು ಚಿಕ್ಕ ಸ್ವಂತ ಮನೆ ಅನ್ನೋದೊಂದು ಇರುತ್ತೆ, ಒಂದು ಚಿಕ್ಕದು. ಓಕೆನಾ? ಅವಳು ಅಲ್ಲೇ ಅವ್ರ ಮನೆಯಲ್ಲೇ ಒಂದು ತರಕಾರಿ ಅಂಗಡಿನ ಕೂಡ ನಡೆಸ್ತಿರ್ತಾಳೆ. ಓಕೆ, ಹೆಂಗೋ ಜೀವನ ಸಾಕ್ತಾ ಇರುತ್ತೆ, ತುಂಬ ಕಷ್ಟಪಡ್ತಿರ್ತಾಳೆ. ಓಕೆನಾ? ತರಕಾರಿ ತರೋದು, ಸಾಲಗಳು ಮಾಡ್ಕೊಳ್ಳೋದು, ಹೇಗೋ ಒಂದು ಜೀವನ ನಡೆಸೋದಕ್ಕೆ ವ್ಯಾಪಾರ ಮಾಡೋಣ, ಏನೋ ಒಂದು ಮಾಡೋಣ ಅಂತ ಪಾಪ ತುಂಬ ಕಷ್ಟಪಟ್ಟಳು. ಒಬ್ಬಳೇ ಹೆಂಗಸು ಪಾಪ ಮಾಡ್ತಾ ಇರ್ತಾಳೆ. ಒಂದಿನ ಅವಳೆಲ್ಲೋ ಹೊರಗಡೆ ಸಿಟಿಗೆಲ್ಲೋ ಹೋಗಿರ್ತಾಳೆ. ಬರೋ ಅಷ್ಟರಲ್ಲಿ ಏನೋ ಒಂದು ರೀಸನಿಂದ ಮನೆಗೆ ಬೆಂಕಿ ಬಿದ್ದಿರುತ್ತೆ. ಆಯಿತಾ? ಒಂದು ಗ್ಯಾಸ್ ಪ್ರಾಬ್ಲಮ್ ಅಥವಾ ಒಂದು ಏನೋ ಒಂದು ಶಾರ್ಟ್ ಸರ್ಕ್ಯೂಟ್, ಈ ಥರದಲ್ಲಿ ಒಂದು ಪ್ರಾಬ್ಲಮ್ ಆಗಿ ಮನೆಗೆ ಬೆಂಕಿ ಬಿದ್ದು ತರಕಾರಿ, ಮನೆ ಪ್ರತಿಯೊಂದು ಸುಟ್ಟೋಗ್ಬಿಟ್ಟಿರುತ್ತೆ. ಓಕೆನಾ? ಅವಳು ಬಂದು ನಿಲ್ತಾಳೆ. ಅವಳು ಹೇಳೋದು ಒಂದೇ ಮಾತು, ಆಕಾಶ ನೋಡ್ಕೊಂಡು ಹೇಳ್ತಾಳೆ, ದೇವ್ರೆ ಎಲ್ಲ ನಿನ್ನಿಚ್ಛೆ, ನೀನು ಏನು ಕೊಡ್ತೀಯ ಎಲ್ಲನೂ ನಾನು ಸ್ವೀಕರಿಸ್ತೀನಿ, ನಿಮಗೆ ಹೇಗಿಷ್ಟ ಇದೆ ಆ ರೀತಿ ಮಾಡಿ. ನನಗೆ ಜೀವನ ಕೊಟ್ಟವ್ರು ನೀವು, ಸೊ ನನ್ನ ಜೀವನ ಹೇಗಿರಬೇಕು ಅಂತ ನೀವು ಯೋಚನೆ ಮಾಡಿರಲ್ವಾ? ನೀವು ಮಾಡೇ ಮಾಡಿರ್ತೀರ. ನೀವೇನು ಕೊಟ್ಟು ನಾನು ಖುಷಿಯಾಗಿ ಜೀವನ ಸಾಗಿಸ್ತೀನಿ ಅಂತ ಹೇಳಿಬಿಟ್ಟು ಆ ಕ್ಷಣನೇ ಆ ಮನೆ ಹತ್ರ ಸುಟ್ಟೋ ಇರೋದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು, ಅವಳು ಅಳೋದಿಲ್ಲ, ಯೋಚನೆ ಮಾಡಿಕೊಂಡು ಕೂರೋದಿಲ್ಲ. ಮನೆ ಹತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅವ್ರವ್ರ ಹೆಲ್ಪ್ ತಗೊಂಡು ಚಿಕ್ಕದಾಗಿ ಒಂದು ಶೆಡ್ ಥರ ಮಾಡ್ಕೋತಾಳೆ ಅಲ್ಲಿ. ಆಯಿತಾ? ಮಾಡಿಕೊಂಡು ಮತ್ತೆ ತರಕಾರಿಗಳನ್ನೆಲ್ಲ ಇಡ್ತಾಳೆ. ಇಟ್ಬಿಟ್ಟು ಒಂದು ಬೋರ್ಡ್ ಬರೀತಾಳೆ, ನಾನು ಇರೋದು ಒಬ್ಳೆ, ಸೊ ನನ್ನ ಮನೆ ತರಕಾರಿ ಎಲ್ಲ ಸುಟ್ಟೋಗಿ ಇವತ್ತು ಈ ಥರ ಆಗಿದೆ ನನಗೆ, ನಾನೀಗ ಶೆಡ್ ಹಾಕ್ಕೊಂಡು ತರಕಾರಿ ವ್ಯಾಪಾರನ ಸಾಗಿಸ್ತಿದ್ದೀನಿ, ನಾನು ಯಾವುದಕ್ಕೂ ಹೆದರೋದಿಲ್ಲ, ನನ್ನ ಛಲನ ನಾನು ಬಿಡೋದಿಲ್ಲ ಆ್ಯಂಡ್ ನಾನು ಸೋಲೋದಿಲ್ಲ ಅಂತ ಬೋರ್ಡ್ ಮೇಲೆ ಬರೀತಾಳೆ. ಯಾಕಂದರೆ ಅವಳಿಗೆ ತುಂಬ ಕನಸಿರುತ್ತೆ ಜೀವನದಲ್ಲಿ. ಒಂದು ಸ್ವಲ್ಪ ದೊಡ್ಡ ತರಕಾರಿ ಅಂಗಡಿಗಳನ್ನ ಮಾಡ್ಕೋಬೇಕು, 2-3 ಶಾಪ್ಗಳು ಮಾಡಬೇಕು, ಜನಗಳಿಗೆ ಕೆಲಸ ಕೊಡಬೇಕು ನಾನು, ಆ ಥರ ಅವಳು ಆಸೆ ಇಟ್ಕೊಂಡಿರ್ತಾಳೆ.
ಸೊ ಈ ಥರ ಬಂದಾಗ ಅವಳು ನಾನು ಯಾವತ್ತೂ ನನ್ನ ಛಲ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಆ ಒಂದು ಬೋರ್ಡ್ ಮೇಲೆ ವಿವರಣೆಯಾಗಿ ಬರೆದು ಅದನ್ನು ಇಟ್ಕೋತಾಳೆ, ಅವಳ ಪಕ್ಕ ನಿಲ್ಲಿಸ್ಬಿಟ್ಟು ಮತ್ತೆ ತರಕಾರಿ ಇಟ್ಕೊಂಡು ವ್ಯಾಪಾರ ಮಾಡ್ತಾಳೆ. ಸೊ ಅಲ್ಲಿಂದ ಅವಳ ವ್ಯಾಪಾರ ದಿನ 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 ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಓಕೆನಾ. ಆ್ಯಂಡ್ 1 year ಅಷ್ಟರಲ್ಲಿ ಅವಳು ತುಂಬ ಸಂಪಾದನೆ ಮಾಡಿಬಿಡ್ತಾಳೆ. ಓಕೆನಾ. ಆ್ಯಂಡ್ ಇನ್ನೂ ಒಂದು ಚಿಕ್ಕದಾಗಿ ಮನೆನ ಕಟ್ಕೋತಾಳೆ, ಆಯಿತಾ. ಆಮೇಲೆ ಅದಾಗಿ ಇನ್ನೊಂದು 2-3 ವರ್ಷ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿ ದುಡ್ಡು ಬರುತ್ತೆ ಅವಳಿಗೆ. ಸೊ ಇನ್ನೂ 2-3 ಶಾಪ್ಗಳನ್ನ ಮಾಡ್ತಾರೆ, ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಕೊಡ್ತಾಳೆ. ಸೊ ಅವಳು ಅಂದ್ಕೊಂಡಿದ್ದ ಅವಳು ಕೊನೆಗೂ ಸಾಧಿಸ್ಬಿಡ್ತಾಳೆ. ಆ್ಯಂಡ್ ನೀವು ಅನ್ಕೋಬೋದು, ಅಯ್ಯೋ ಮೇಡಮ್ ಇದೆಲ್ಲ ಕಥೆಯಲ್ಲಿ ಚೆನ್ನಾಗಿರುತ್ತೆ, ನಮ್ಮ ನಿಜ ಜೀವನದಲ್ಲಿ ಅಲ್ಲ ಅಂತ ಅಂದ್ಬಿಟ್ಟು. ಹೌದಾ. ಬಟ್ ಅವಳು 3 years ತಗೊಂಡ್ಲು ಅವಳ ಸಕ್ಸಸ್ಗೆ. ಹೌದಾ. ಬಟ್ ನಿಮ್ಮ ಲೈಫಲ್ಲಿ ಇನ್ನೂ ಹಲವಾರು ಬೇರೆ ಸಮಸ್ಯೆಗಳು, ಸಿಚುಯೇಷನ್ಗಳು, ಕಷ್ಟಗಳು ಇರ್ಬೋದು, ರೈಟ್. ಆ್ಯಂಡ್ ನಿಮಗೆ 6 monthsಲ್ಲಿ ಸಕ್ಸಸ್ ಸಿಗ್ಬೋದಲ್ವಾ. ಅಥವಾ ಅಕಸ್ಮಾತ್ ಸ್ವಲ್ಪ ಲೇಟ್ ಆದರೂ 4 yearsಗೆ ಸಿಗ್ಬೋದು, 5 yearsಗೆ ಸಿಗ್ಬೋದು, ಅಥವಾ 10 yearsಗೆ ಸಿಗಲಿ. ಅಟ್ಲೀಸ್ಟ್ ನೀವು ಏನೋ ಒಂದು ಆಗಿ ಸುಮ್ಮನೆ ಬೀದಿಗೆ ಬೀಳೋ ಬದಲು ಏನೋ ಒಂದು ಮಾಡಿ ಸ್ವಲ್ಪ ಟೈಮ್ ತಗೊಂಡ್ರು ಒಂದು ಒಳ್ಳೆ ಲೆವೆಲಿಗೆ ಹೋಗ್ತೀರಾ ಅಂದರೆ ನೀವು ಯಾಕೆ ಛಲ ಬಿಡ್ದಲೇ ಮುನ್ನುಗ್ಗಬಾರ್ದು ಜೀವನದಲ್ಲಿ. ಅರ್ಥ ಆಗ್ತಿದ್ಯಾ. ಹೌದೋ ಇಲ್ವೋ. ಹೌದು ತಾನೆ. ಏನೂ ಆಗ್ದಲೇ ಇರೋಕ್ಕಿಂತ ಏನೋ ಒಂದು ಆಗಲಿ ಬಿಡಿ, ಹೇಗಿದ್ರೂ ಏನೋ ಆಗ್ತಿರಲ್ಲ ಜೀವನದಲ್ಲಿ, ರೈಟ್. ಸೊ ಇದನ್ನು ಮಾಡ್ತಾ ಇರಿ. ಏನಾದರೂ ಆದರೆ ನಿಮಗೆ ಅದೃಷ್ಟ ಅಲ್ವಾ. ಏನಾದರೂ ಆಗೇ ಆಗುತ್ತೆ. ನಾವು ಏನೋ ಒಂದು ಎಫರ್ಟ್ ಹಾಕ್ತಿದ್ದೀವಿ ಏನೋ ಒಂದು ಮಾಡೋದಕ್ಕೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಕಷ್ಟಗಳು ಬರ್ಬೋದೇ ವಿನಃ ನಾವು ಆ ಕಷ್ಟನ ಎದುರಿಸಿ ಮುಂದೆ ಹೋದರೆ ಜೀವನದಲ್ಲಿ ಏನೋ ಒಂದು ಸ್ಥಾನಕ್ಕೆ ನಾವು ಖಂಡಿತವಾಗೂ ಹೋಗ್ತೀವಿ. ಹೌದಾ. ಆ್ಯಂಡ್ ಇಂಥ ಸಮಸ್ಯೆಗಳು ಹಾಗೂ ಕಷ್ಟಗಳು ನಾವೇನು ಅನ್ನೋದನ್ನ ನಮಗೇನೆ ಅರ್ಥ ಮಾಡಿಸ್ಕೊಡುತ್ತೆ, ನಮ್ಮ ಶಕ್ತಿನ ನಮಗೇನೆ ಅರ್ಥ ಮಾಡಿಸ್ಕೊಡುತ್ತೆ ಇಂಥ ಸಮಸ್ಯೆಗಳು. ಸೊ ನಾವು ಬೂದಿಲಿ ಬಿತ್ತು ಮುಚ್ಚೋದ್ರೂ ಫೀನಿಕ್ಸ್ ಹಕ್ಕಿ ಥರ ಮೇಲ್ ಬರಬೇಕು. ಆ ಥರ ಬರೋದನ್ನ ಕಲಿಬೇಕು ಹಾಗೂ ಧೈರ್ಯವಾಗಿರ್ಬೇಕು ಯಾವಾಗ್ಲೂ. ಸೊ ಕೊನೆಯದಾಗಿ ಹೇಳ್ಬೇಕಂದ್ರೆ ಲೈಫಲ್ಲಿ ಆ ಥರ ಸಿಚುಯೇಷನ್ ಬಂದಾಗ ಛಲ ಬಿಡಬೇಡಿ, ನಂಬಿಕೆ ಇಡಿ. ಸೊ ಇದೇ ಜೀವನದ ಸಕ್ಸಸ್ ಆ್ಯಂಡ್ ಇದೇ ಜೀವನ ಕೂಡ. ಓಕೆ. ಸೊ ಇವತ್ತು ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಆಲ್. ಬಾಯ್. ಟೇಕ್ ಕೇರ್.